ಯಾವ ತಾಯಿ ಗರ್ಭವತಿ ಆದಾಗ ಗರ್ಭವತಿ ಆದಾಗ ಆ ತಾಯಿ ಮಗುವಿಗೆ ಬೇರೆ ಊಟ ಮಾಡಿಸುದಿಲ್ಲ, ತನಗೆ ಊಟ ಬೇರೆ ಮಾಡುವುದಿಲ್ಲ. ಮಾಡಲಿಕ್ಕೆ ಶಕ್ಯತೆ ಅದಲ್ಲಮ್ಮ ಇಲ್ಲ. ತಾಯಿ ಒಂದೇ ಒಂದು ಊಟ ಮಾಡ್ತಾರ, ಅದು ಯಾರಿಗೆ ಕೊಡ್ತದ? ಮಗುವಿಗೂ ತಲುಪ್ತದ, ತಾಯಿಗೂ ತಲುಪ್ತದ. ಹೇಗೆ ನೋಡ್ರಿ, ತಾಯಿಗೂ ತಲುಪ್ತದ, ಮಗುವಿಗೂ ತಲುಪ್ತದ. ತಕ್ಕಂತ ಆ ಪ್ರಕಾರ ನಾವೆಲ್ಲ ಹೇಗಿದ್ದೀವಿ ಅಂತ ಕೇಳಿದ್ರೆ, ಜಗತ್ತು ನಾಮಸ್ಮರಣೆ ಮಾಡಲೇಬೇಕು. ಆ ನಾಮಸ್ಮರಣೆ ಮಾಡಿದಾಗ ನಮಗೆ ಎಷ್ಟು ಸುಖ ಆಗ್ತದೋ ಅದನ್ನು ವರ್ಣನ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸುಖನೇ ಪಡ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ, ಮತ್ತೆ ಯಾವುದಕ್ಕೂ ನಾವು ಬಂದಿಲ್ಲ. ನಾವು ಯಾವ ಉದ್ದೇಶಕ್ಕೂ ಬಂದಿಲ್ಲ. ನಮ್ಮ ಸುಖ ಕಾಣಲಿಕ್ಕೆ ನಾವು ಬಂದಿಲ್ಲ. ನಾವು ಯಾರ ಸುಖವನ್ನು ಕಾಣಲಿಕ್ಕೆ ಬಂದಿದ್ದೇವೆ? ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿ ಏನಾಗಬೇಕು? ಸುಖದಿಂದ ಇರಬೇಕು. ಆ ಜೀವಿ ಸುಖದಿಂದ ಇರಲಿ ಅಂತೇಳಿ ನಾವು ಬಂದಿದ್ದೇವೆ. ನಮ್ಮ ಕೆಲಸ ಏನದ ಅಂತ ಕೇಳಿದ್ರೆ, ನಿಮ್ಮ ಕಡೆಯಿಂದ ನಾಮಸ್ಮರಣೆ ಮಾಡ್ತಿರೋದು. ಅದಕ್ಕೆ ನೀವು ಮಾಡಿದಾಗ ನಮಗೆ ಸುಖ ಆಗ್ತದೆ ಅಂತ ಒಬ್ಬರ ಹೇಳ್ತಾರೆ. ಅಮಿತೇಣೆ ಸುಖಿ ಮನ ವಿಠಲ ವಿಠಲಮುಖಿ. ನೀವು ಕೇವಲ ಮುಖದಿಂದ ವಿಠಲನ ನಾಮಸ್ಮರಣೆ ಮಾಡಿದ್ರೆ ನಿಜ ಆಯ್ತು ಅಂದ್ರೆ ನಮಗೆ ಸುಖ ಆಗ್ತದ. ಹೇಗಾಗ್ತದೋ, ಯಾವ ರೀತಿ ಆಗ್ತದೋ ಅವರು ವಿಚಾರ ಮಾಡಕ್ಕೆ ಸಾಕಷ್ಟು ವಿಚಾರಗಳು. ಯಾಕಂತ ಕೇಳಿದ್ರೆ ಮಹಾತ್ಮರ ಅವತಾರ ಎತ್ತಕ್ಕಾಗ್ಯದೋ ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿದೆ. ಪರೋಪಕಾರಾರ್ಥಾಯ ಇದಂ ಶರೀರಂ. ಈ ಶರೀರ ಎತ್ತಕ್ಕೋದ್ರಿ ಕೇವಲ ಪರ ಉಪಕಾರ ಮಾಡಲಿಕ್ಕಾಗಿ. ಅವತಾರ ತುಮಾಧಾರ ಯಾಕಾರ ಉದ್ಧಾರಾಯ ಜೋ ನಮಃ. ನಾವು ಮಾಡುವುದರಿಂದ ನಮ್ಮನ್ನು ನೋಡಿ ನೀವು ಮಾಡಿದಾಗ ಏನಾಗ್ತದ? ನಾವು ಬಂದಿದ್ದಕ್ಕ ಸಾರ್ಥಕ ಆಗ್ತದ. ನಾವು ಬಂದಿದ್ದ ಉದ್ದೇಶ ಏನು? ಯಾವ ಉದ್ದೇಶದ ಸಲುವಾಗಿ ನಾವು ಬಂದಿದ್ದೇವೆ? ಒಂದೇ ಒಂದು ಉದ್ದೇಶದ. ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಕೇಳಿ ತುಪ್ಪುರ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಾವು ಬಂದಿರುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ಆಡರಾಗಿ ಹೊರಲೇ ಹೇಳೋದು. ಈ ಜಗತ್ತು ಆಟ ಮಾರ್ಗದಿಂದ ಕೂಡಿರೋ ಅದನ್ನೆಲ್ಲವನ್ನ ತೆಗೆದುಕೊಂಡು ನಾವೇನ್ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ಎಲ್ಲವನ್ನ ಉದ್ಧಾರ ಮಾಡುವುದರ ಸಲುವಾಗಿ ನಾವು ವೈಕುಂಠದಿಂದ ಬಂದಿದ್ದೇವೆ. ನಮಗೆ ಈ ಪ್ರಪಂಚದ ವಿಚಾರ ಯಾವುದೂ ಗೊತ್ತಿಲ್ಲ. ಏನಾಗಬೇಕಾಗಿದೆ? ನೀವು ನಾಮಸ್ಮರಣೆ ಮಾಡಿದ್ದ ನಿಜ ಆಯಿತು ಅಂದ್ರೆ ನಮಗೆ ನಿಜವಾದ ಸುಖ ಸಿಗುತ್ತದೆ.
ಇದರೊಳಗೆ ನಿಶ್ಚಿತದ ಕಾರಣ ಏನು ಅಂತ ಕೇಳಿದ್ರೆ ನಿಮ್ಮನ್ನ ನಾಮಸ್ಮರಣೆ ಮಾಡಿಸೋದ್ರ ಸಲುವಾಗಿ, ನಿಮ್ಮಿಂದ ನಾಮಸ್ಮರಣೆ ಮಾಡಿಸೋದ್ರ ಸಲುವಾಗಿನೇ ನಾವು ವೈಕುಂಠದಿಂದ ಬಂದ್ವಿ. ಬೇರೆ ಯಾವ ಕೆಲಸಕ್ಕಲ್ಲ. ನಾವೇನು ಹೊರಗೋಳು ಹೋಗಿ ಬಿತ್ತಿ ಪೈರ್ ಅಂತ ಯಾಕೆ ಬಂದಿಲ್ಲ. ಯಾವುದ್ರ ಅಂಗಡಿ ಇಟ್ಟು ವ್ಯಾಪಾರ ಮಾಡಿ ಅದ್ರಾಗ ಲಾಭ ಗಳಿಸಕ್ಕೆ ಬಂದಿಲ್ಲ. ನಮ್ಮ ಲಾಭ ಯಾವುದು ಅಂತ ಕೇಳಿದ್ರೆ ಇದೇ ಲಾಭದ. ಏನ್ ಲಾಭದ? ಎಲ್ಲ ಜನರಿಂದ, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಂದ ನಾವೇನು ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಒಂದೇ ಒಂದು ಅಪೇಕ್ಷೆ ಪಡ್ತಾ ಇದ್ದೀವಿ, ಅವನು ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಇದೇ ಇಚ್ಛಾ ಅದ ನಮಗೆ. ಬಾಕಿ ಯಾವುದೂ ಇಚ್ಛಾ ಇಲ್ಲ. ನಮಗಿದು ಯಾವುದೂ ಇಲ್ಲ. ಏನಾಗಬೇಕು ಅಂತ ಕೇಳಿದ್ರೆ ಎಲ್ಲರೂ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಪರಮಾತ್ಮನ ನಾಮಸ್ಮರಣೆ ಎಷ್ಟು ಮಾಡ್ತಾರೋ ಅಷ್ಟು ನಾವು ನಮಗೆ ಲಾಭಗಳು. ನೋಡುವಷ್ಟು ವಿಚಿತ್ರ. ನಾವು ನಾಮಸ್ಮರಣೆ ಮಾಡಿದ್ರೆ ಅವ್ರಿಗೆ ಲಾಭ ಆಗ್ತದೆ. ಕಾರಣ ಅವ್ರು ಬಂದಿರೋ ಕೆಲಸ ಅದು ಏಚಿ ಕಾರಣಾಶಿ ಋಷಿ ಸಾಧ್ಯ ಭಾಗ್ಯವಂತ. ಆ ಋಷಿಮುನಿಗಳ ಹೇಳಿದ್ದನ್ನು ನಾವು ಹೇಳಿ ನಿಮ್ಮಿಂದ ನಾಮಸ್ಮರಣೆ ಮಾಡಿಸಲಿಕ್ಕಾಗಿಯೇ ಬಂದಿದ್ದೇವೆ. ನಮಗೆ ಸುಖ ಎದುರಿಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಿದ್ರೆ ನೀವು ನಾಮಸ್ಮರಣೆ ಮಾಡಿದಾಗ ನಮಗೆ ಸುಖ ಆಗ್ತದೆ ಅಂತ ತುಕುಬ್ರ ಹೇಳ್ತಾ ಇದ್ರೆ ಅಮೀತೇನೇ ಸುಖಿ ಮನ ವಿಠಲ ವಿಠಲ ಮುಖಿ. ಅವನು ಶಾಲೆ ಇದ್ರು, ಸುಮ್ಮನೆ ಇದ್ದಿಲ್ಲ. ಅವನು ಸುಮ್ಮನೆ ಕೊಡಲಿಲ್ಲ ಅಲ್ರಿ. ಮತ್ ಇವು ಏನು ಅಲ್ಲ, ನೀವಿಲ್ಲ ಅಂದ್ರೆ ಜಗತ್ತು ನಡೆಯಂಗಿಲ್ಲ. ಮತ್ತೆ ಇದ್ರ ಪರಿಸ್ಥಿತಿ ಏನು, ಇದು ನಿಮಗೆ ಏನು ಕಾಣ್ತದ ಅಂತ ಕೇಳ. ಅದಕ್ಕೆ ದೃಪದ ಚಾಣಗಳು ತುಕುಬ್ರ ಹೇಳ್ತಾ ಇದ್ದಾರೆ. ಮೃತ್ತಿಕೆ ಸಮಾನ. ನಿಮ್ಮ ಧನ ಏನದಲ್ಲ ಅದು ನನಗೆ ಯಾವ ರೀತಿ ಅಂತ ಕೇಳಿದ್ರೆ ಮೃತ್ತಿಕೆ ಅಂದ್ರೆ ಮಣ್ಣಿನ ಸಮಾನ. ಮಣ್ಣಿನ ಸಮಾನ ಯಾಕೆ ಅದರಿ? ಯಾಕೆ ಮಣ್ಣಿನ ಸಮಾನ ಅದ ಅಂತ ಕೇಳಿದ್ರೆ ಅದಕ್ಕೂ ಮಣ್ಣಿನ ವ್ಯತ್ಯಾಸ ಇಲ್ಲ ಅನ್ನೋದು. ಯಾಕಂತ ಕೇಳಿದ್ರೆ ಯಾಕೆ ವ್ಯತ್ಯಾಸ ಇಲ್ಲ ಅಂತ ಕೇಳಿದ್ರೆ ವ್ಯತ್ಯಾಸ ಯಾಕಿಲ್ಲ ನೋಡಪ್ಪ. ನೀರು ಕೊಡು ಅಮಿತೇಣೆ ಸುಖಿ ಮನ ವಿಠಲ ವಿಠಲ ಮುಖಿ ತುಮಚೇಯ. ಪೈಲಾ ಚರಣ ಹೇಳ್ರಿಪ್ಪ. ಅಮಿತೇಣೆ